ಇವತ್ತು ಸಂಜೆ ಏನು ಬಿಜೆಪಿ ಮತ್ತು JDS ಪಕ್ಷದ ರ್ಯಾಲಿಯಲ್ಲಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ SN ನಾರಾಯಣಸ್ವಾಮಣ್ಣವರು ಬರಬೇಕಾದ್ರೆ JDSನ ಕಿಡಿಗೇಡಿಗಳು ನಮ್ಮ ಶಾಸಕರ ಕಾರನ್ನು ಅಡ್ಡಗಟ್ಟಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಚುನಾವಣಾ ನೀತಿ ಸಂಹಿತೆ ಇದ್ರೂ ಸಹ ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿ ಇವತ್ತು ನಮ್ಮ ಶಾಸಕರು ಬರ್ತಾ ಇರಬೇಕಂತ ಕಾರನ್ನು ಅಡ್ಡಾಕಿ ಕ್ಷೇತ್ರಕ್ಕೆ ಅಪಮಾನವನ್ನು JDS ಪಕ್ಷದ ಕಿಡಿಗೇಡಿ ಕಾರ್ಯಕರ್ತರು ಮಾಡಿದ್ದಾರೆ. ಹಾಗಾಗಿ ಅವರನ್ನ ಈ ಒಂದು ಬಂಗಾರಪೇಟೆ ತಾಲೂಕಿನಿಂದ ಗಡಿಪಾರು ಮಾಡಬೇಕಾಗ್ತದೆ. ಶಾಂತಿಯುತವಾಗಿರ್ತಕ್ಕಂಥ ಬಂಗಾರಪೇಟೆಯಲ್ಲಿ ಬೇರೆ ಬೇರೆ ಕಡೆಗಳಿಂದ ಬಂದು ಈ ನಮ್ಮ ಬಂಗಾರಪೇಟೆಯಲ್ಲಿ ಶಾಂತಿ ಕದಡುವ ರೀತಿಯಲ್ಲಿ ಇವತ್ತು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. JDS ಪಕ್ಷ ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರು ಸಹ ಆ ಕಾರ್ಯಕ್ರಮಗಳಲ್ಲಿ ನಮ್ಮ ಈ ಒಂದು ಬಂಗಾರಪೇಟೆಯಲ್ಲಿ ಶಾಂತಿ ಕದಡುವಂತಹ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಶಾಂತಿಗೆ ಪ್ರಿಯವಾಗಿರ್ತಕ್ಕಂಥ ಬಂಗಾರಪೇಟೆ ಇವತ್ತು ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ JDS ಪಕ್ಷದ ಯಾರು ಅಭ್ಯರ್ಥಿ ಇದ್ದಾರೆ ಕಿಡಿಗೇಡಿ ಅಭ್ಯರ್ಥಿಗಳು ಅವರು ಕೂಡಿಸಿ ಅಮಲಿನಲ್ಲಿ ಅವರನ್ನು ಪ್ರಚೋದನೆ ಮಾಡಿ ಇವತ್ತು ಬಂಗಾರಪೇಟೆಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ JDS ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಹೇಳ್ತಾರೆ, ಬಂಗಾರಪೇಟೆ ಕ್ಷೇತ್ರಕ್ಕೆ ನಾನು ತಂದೆ ಅಂತ ಹೇಳ್ತಾರೆ. ಮಗನ ತೋರಿಸಿ ನನ್ನ ಮಗನಿಗೆ ನಾನು ತಂದೆ ಅಲ್ಲ, ಬಂಗಾರಪೇಟೆ ಕ್ಷೇತ್ರ ಜನತೆಗೆ ತಂದೆ ಅಂತ ಹೇಳ್ತಾರೆ. ಇದು ಬಹಳ ಸೂಕ್ಷ್ಮವಾದಂತಹ ವಿಚಾರ. ಪ್ರತಿಯೊಬ್ಬ ತಾಯಂದಿರು ಸಹ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಹೆಣ್ಣು ಒಂದು ನಮ್ಮ ತಾಯಂದಿರಿಗೆ ಅಪಮಾನ ಮಾಡಿದ್ದಾರೆ. ಹೆಣ್ಣಿನ ಏನು ಅವರ ಕಳಂಕವನ್ನು ತಂದಿದ್ದಾರೆ. JDS ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ನಾನು ಈ ಕ್ಷೇತ್ರದ ತಂದೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗಪ್ಪ ನಿನ್ನ ತಂದೆ? ನಿನ್ನ ಮಕ್ಕಳಿಗೆ ನೀನು ತಂದೆ ಆಗು, ಆದರೆ ಕ್ಷೇತ್ರದ ಜನರಿಗೆ ನೀನು ತಂದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಷೇತ್ರವನ್ನು ಪ್ರತಿನಿಧಿಸುವವರು ಒಬ್ಬ ಮಗನಾಗಿ ಒಬ್ಬ ಸೋದರನಾಗಿ ನೀನು ಕೆಲಸ ಮಾಡಬೇಕೆ ಹೊರತು ತಂದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ನಿನ್ನ ಮಗನಿಗೆ ತಂದೆ, ಆದರೆ ಈ ಕ್ಷೇತ್ರ ಜನತೆಗೆ ನೀನು ತಂದೆ ಅಲ್ಲ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ನೀನು ಗೌರವ ಕೊಡದೆ ಅಪಮಾನ ಮಾಡಿದೀಯ ನೀನು. ಹಾಗಾಗಿ ನಿನಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಈ ಚುನಾವಣೆಯಲ್ಲಿ ಅಂತ ಹೇಳ್ತಾ ಇದ್ದೇವೆ.